ಅವನದೇನಿಲ್ಲ, ಅವನು ಸಮಸ್ಯೆ ಮಾಡೋರ್ಗೆ ಇದು ಆಯ್ತು. ಹಿಂಗೆ ಬಾ ಶಿವಕುಮಾರ್ ಒಂದು 2 ನಿಮಿಷ ಅಲ್ಲಿ ಮೇನು ಕೆಲಸ ಮುಗಿದಿದೆ, ಅದಾದ್ಮೇಲೆ ಕೂಡ ಎಲ್ಲಿ ಇವರು ನಮ್ಮ ಹಾಸ್ಪಿಟಲ್ ಸರ್ ಸರ್ ಮೇಡಮ್ ಒಳ್ಳೆ ಅವ್ರು ಪೋಸ್ಟ್ ಕೊಡ್ತಾರೆ, ನೀವು ಕೊಡ್ತಾ ಇದ್ರೆ ಒಳ್ಳೆ ಬಾಯ್ ಕಡೆ ಬಾಗುರು ಬನ್ನಿ ಬನ್ನಿ ಅಣ್ಣ ಬಾಣ
ಹಿಡ್ಕೋಬೇಕು ಅಂದರೆ ಕೊಡಿ ಬಿಡೋದು. ಹಾಂ ಕೊಡಿ ಹಿಡ್ಕೋದು. 5 ನಿಮಿಷ ಅಷ್ಟೇ. ಯಾವಾಗ ಪಕ್ಕ ಸ್ಲಿಪ್ಪರ್ ಹಾಕೋದಕ್ಕೆ ಸ್ಲಿಪ್ಪರ್ ಪಕ್ಕದಲ್ಲೇ ಚೆಲ್ಲಮ್ಮ ಸಂಜೆ 2 ಕಿಲೋಮೀಟರ್ಸ್ ಇಂದ ಆಂಬುಲೆನ್ಸ್ ಮಾಡಿ ಇಲ್ಲಿ ನಾವು ಮ್ಯಾಕ್ಸಿಮಮ್ ಏನು ವೆಂಡರ್ಸ್ ಎಲ್ಲ ಸ್ಟೇಬಲ್ ಮಾಡಿ ಅಲ್ಲಿವರೆಗೂ ಸ್ಟಾರ್ಟ್ ಬಿಟ್ಟು ಬರೋದೇ 5 ಬರೋದೇ 5 ಎಲ್ಲ ಕಡೆ ತಾಲೂಕಿಂದ ಫಿಲ್ಟರ್ ಮಾಡಿ ಆಮೇಲೆ ಕಳಿಸ್ತೀವಿ. ನಾವು ನೋಡೋದು ಎಷ್ಟಾಗುತ್ತೆ ಅಷ್ಟು ನೋಡಿ ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟು ನಮ್ಮ ಆಂಬುಲೆನ್ಸಲ್ಲೇ ನಮಗೆ ಇಲ್ಲ ಐ ಸಿ ಯು
ಆ ಥರ ಮಾಡಲಿಕ್ಕೆ ಎಕ್ಸಸೈಸ್ಗಿಂತ ಇರೋದು ಮೇಡಮ್. ಮುಗಿಸ್ಕೊಂಡು ಹೋಗ್ತಾರೆ. ಅವತ್ತು ಎದುರು ಟೈಮ್ ಬರ್ತಾರಲ್ಲ ಮೇಡಮ್, ಆದಷ್ಟು ನಾವು ರೀಸೆಂಟ್ ಅಷ್ಟೇ ಹಾಸನ NCH ಒಂದು ನಮ್ಮದು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇನ್ನು ಅದೆರಡೇ ಮೇಡಮ್ ಇಂಗ್ಲೀಷಲ್ಲಿ. ಅಂದರೆ ಲೇಡೀಸ್ ಎಲ್ಲರೂ ನೋಡ್ತೀವಿ, ಮಕ್ಕಳು ಅಪ್ ಟು 18 years ಎಲ್ರಿಗೂ ನೋಡ್ತೀವಿ. ಸರ್ ನಾವು ಒಂದು ಕೇಳ್ತಿತ್ತಲ್ಲ, ಅದೇನೋ 16 ವರ್ಷ 16 ಕೋಟಿ ಆ ಥರ ಎಲ್ಲ ಇದೆ ನಮ್ಮ ಹತ್ರ ಸುಮಾರು ಬಂದಿದೆ. ನಾವು ಸ್ಟೇಟ್ಗೆಲ್ಲ ಫಾರ್ವರ್ಡ್ ಮಾಡಿದ್ದೀವಿ. ನಮ್ಮ ಇಂದಿರಾ ಗಾಂಧಿಗೆಲ್ಲ ಕಳಿಸ್ತೀವಿ. ಇಂದಿರಾ ಗಾಂಧಿಗೆಲ್ಲ ಕಳಿಸ್ತೀವಿ. ಅದು ರಿಪೇರ್ ಕೋರ್ಟ್ ನೋಡ್ಕೊಂಡೆ ಮೇಂಟೆನೆನ್ಸ್ ಅದು ಉದ್ದೇಶ ಆ ಉದ್ದೇಶಕ್ಕೆ ಕೂಡ ಆಲ್ರೆಡಿ ಸುಮಾರು ನಮ್ಮ ಕಡೆನೂ ಯಾವ ಸ್ಪೆಷಲ್ ಕೇಸ್ ಅವರು ಇಂದಿರಾಗಾಂಧಿಯಿಂದ ಅಲ್ಲಿಂದ ರೆಕಮೆಂಡ್ ಆಗ್ತಾರೆ. ಲೇಬರ್ ವಾರ್ಡ್ ಯಾವುದೇ ಸಹಾಯ ಮಾಡಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗೆ ಭಾಳ ಗೊತ್ತಿರೋ ಒಬ್ಬರು ಮಗ ಈ ಫಾರಿನ್ ಕಂಟ್ರಿಗೆ ಹೋಗಿ ಅದಕ್ಕೆ ಸ್ಕಾಲರ್ಶಿಪ್ ಅದು ಪರ್ಸನಲ್ ಆಗಿ ತಗೊಂಡು ನೋಡ್ಬಿಟ್ಟು ಅದನ್ನು ಗೈಡ್ಲೈನ್ಸ್ ನೋಡಿ ಖಂಡಿತ ಮಾಡಿ ಅರ್ಹರಿದ್ದಾರೆ ಪ್ರಾಬ್ಲಿ ಅರ್ಜಿ ಬೇಕು ಆಗಿಲ್ಲ ಅಂತ ಸತ್ಯ ಹಾಗಿದ್ರೆ ಆ ಮಗುವಿಗೆ ಸ್ವಲ್ಪ ಸಹಾಯ ಮಾಡಿ. ಓಕೆ ಅಲ್ಲ ಅವ್ರು ಹೋಗ್ಬಿಟ್ಟಿದ್ದಾರೆ, ಹೋಗಿ ಮಾಡಿದ್ರೆ ನಂತರ ಅದು ಗೊತ್ತಾಗಿ ನೋಡಿ ಆ ಥರ ಸ್ಪೆಷಲ್ ಆಪ್ಷನ್ ಸಹಾಯ ಮಾಡಿ ಹೋಗ್ತಾ ಇದೆ. ಯಾಕಂದರೆ ಈ ಸ್ಕೀಮ್ಸ್ ಅಂತ ಮಕ್ಕಳಿಗೆ ಸಾಧ್ಯ ಆಗಬೇಕಂತಿರೋದು. ಸೊ ಹಾಗಾಗಿ ಎಷ್ಟೋ ಜನರಿಗೆ ಸ್ಕೀಮ್ಸ್ ಬಗ್ಗೆ ಗೊತ್ತಿಲ್ಲ. ಸ್ಕೀಮ್ಸ್ ಗೊತ್ತಾಗೋಷ್ಟರಲ್ಲಿ ಲೇಟ್ ಆಗಿರುತ್ತೆ. ಸೊ ಅಂಥ ಕಂಡೀಷನ್ಸ್ ಅದಿದ್ದಾಗ ಸತ್ಯ ಅವರೇ ಹೇಳ್ತೀನಿ, ಅಂಥವು ನಿಮ್ಗೆ ಆಪ್ಷನ್ ಇದ್ರೆ ಆ ಮಕ್ಕಳಿಗೆ ಸಹಾಯ ಮಾಡಿ. ಯಾಕಂದರೆ ಅವರು ಅಷ್ಟೇ ಕರ್ನಾಟಕ ಭಾರತದಿಂದ ಬಂದಂಥ ಮಕ್ಕಳು. ಸೊ ನಾವು ಅಂಥ ಮಕ್ಕಳಿಗೆ ನಾವು ಸಹಾಯ ಮಾಡಿದ್ರೆ ಸರ್ಕಾರಕ್ಕೆ ಹೆಸರು ಬರುತ್ತೆ, ಸ್ಕೀಮ್ಸ್ಗೂ ಒಂದು ಸಾಧ್ಯ. ಸೊ ನನ್ನ ಹತ್ರ ಬಂದಿದ್ದು. ಸೊ ಹಾಗಾಗಿ ನಾನು ಪರ್ಸನಲ್ ಆಗಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅವ್ರು ತೊಗೊಂಡು ನೋಡಿ ಆಗಿದ್ರೆ ಖಂಡಿತ ಮಾಡಿ. ಓಕೆ ಚಿಕ್ಕ
ಮಗು ಆರಾಮಾಯ್ತಮ್ಮ ಇವಾಗ ವಾರ್ಡಲ್ಲಿದೆ ಮೇಡಮ್, ಇವ್ರು ಲೇಡೀಸ್ ಇಲ್ಲ, ಅವ್ರು ವಾರ್ಡಲ್ಲಿ ಇರ್ತಾರೆ. ಮಕ್ಕಳಿಗೆ ಮೇಡಮ್, ಸಣ್ಣ ಮಕ್ಕಳಿಗೆ ಓಕೆ ಮಕ್ಕಳಿಗೆ ಈ ರೂಮಲ್ಲಿ MBSc ಯಾರು ಒಳಗಡೆ ಹೋಗ್ಬಿಡಿ. ಸಾಕು 4 ಜನ ಸ್ಟಾಫ್ ಅಷ್ಟೇ ಹೋಗಿ ತೋರ್ಸಕ್ಕೆ. ಪೀಡಿಯಾಟ್ರಿಷಿಯನ್ ಇಷ್ಟು ದೊಡ್ಡ ವಾರ್ಡ್ ಇದೆಯಾ? ಯಾವುದು? ಉಡ್ಪೂರು. ಉಡ್ಪೂರು. ಎಷ್ಟೇ ಮಗು? 2ನೇ ಮಗು. ಎಷ್ಟೇ ಮಗು? 2ನೇ ಮಗು. 1ನೇ ಮಗು? 2ನೇ ಮಗು? 3ನೇದು? ಸಾಕ? ಗೊತ್ತಲ್ಲ? ಆರೋಗ್ಯವಾಗಿದೆಯಾ? ನಿಮ್ಮ ನಿಮಗೆ ನೀವು ಅಂಗನವಾಡಿ ಇದೆಯಾ ನಿಮ್ಮ ಹತ್ರ? ನೀವು ಹೋಗ್ತೀರಾ ಅಲ್ಲಿ? ಬರ್ಸಿದ್ದೀರಾ? ಮಾತೃಬಂಧನ ಸಿಕ್ಕಿದೆಯಾ ನಿಮಗೆ? ಹೌದಾ? ಒಳಗೆ ಬರ್ತೀನಿ ನಾನು. ನಿಮಗೆ ಅಂಗನವಾಡಿಯಲ್ಲಿ ಸರ್ ಮೊಹಮ್ಮದ್ ಸರ್ ಮೇಡಮ್ ಬನ್ನಿ ಮೇಡಮ್ ಬನ್ನಿ. ಮೊಟ್ಟೆಯನ್ನು ಕೊಟ್ಟಿದ್ದಾರೆ, ಬಟ್ ಮಾತೃಬಂಧನ ಖಾಲಿ ಆಗ್ತಿದೆ. ಚೆಕ್ ಮಾಡೋದು, ಸೂಪರ್ವೈಸ್ ಮಾಡೋದು, ಬೇರೆನೇ ಇದೆಯಲ್ವಮ್ಮ? ಸೂಪರ್ವೈಸರ್ಸ್ ಇದ್ದಾರೆ, ಎಷ್ಟು ಜನ ಇದ್ದಾರೆ ಹೇಳಿ, ಎಷ್ಟು ಜನ ಇದ್ದಾರೆ? ಯಾವ ಸಮುದಾಯಮ್ಮ?
ಆಯಿತು ಅಂದರೆ ಎಸ್ ಟಿಗೆ ಬರುವ ಎಲ್ಲ ಸೌಲಭ್ಯಗಳನ್ನು ತಗೋಬೇಕು ನೀನು. ಯಾರು ಕೊಡ್ತಾರೆ ಬಿಡ್ತಾರೆ ಪ್ರಶ್ನೆ ಇಲ್ಲ, ನೀನು ತಿಳ್ಕೊಂಡು ನೀನು ಮಾಡಿಸ್ಕೋಬೇಕು. ಎಲ್ಲ ಬರ್ತವೆ, ಓಡಾಡ್ಬೇಕು, ನೀನು ಓಡಾಡ್ಬೇಕು, ಇಲ್ಲ ಮನೆಯವ್ರು ಓಡಾಡ್ಬೇಕು, ಇಲ್ಲಾಂದ್ರೆ ಏನು ಬೇಡ ಅಂತ ಇಡಬೇಕು. ಗೊತ್ತಾಯ್ತೇನಲ್ಲ, ನಿಮ್ಮ ಮಗನಿಗೆ ಸರ್ಟಿಫಿಕೇಷನ್ ಇಂಪ್ರೂವ್ ಮಾಡಿಸ್ಕೋಬೇಕು, ಸ್ಕಾಲರ್ಶಿಪ್ ತಗೋಬೇಕು, ಎಸ್ ಟಿ ಸಮುದಾಯಕ್ಕೆ ಏನೆಲ್ಲ ಸರ್ಕಾರಿ ಸೌಲಭ್ಯ ಬರುತ್ತೆ ಎಲ್ಲವನ್ನೂ ನಿಮ್ಮ ಮಕ್ಕಳು ಪಡ್ಕೋಬೇಕು. ಏನವ ತಿಳ್ಕೊತೀಯಾ, ಪಡ್ಕೋತೀಯಾ, ಎಷ್ಟು ಓದಿದ್ಯಾ, ಸಾಕು, ಬೇಕಾದಷ್ಟು ಆಗಿ ಮಾಡ್ಕೊತೀನವ, ಜಾಣೆ ಆಗಬೇಕು ಕಣೆ. ಅಲ್ಲ ನಾನು ಕೊಟ್ಟಿದ್ದು ಎಲ್ಲ ಅದೇನು ಅಮೌಂಟ್ ಬಂದಿತ್ತು. ಬರಲಿಲ್ಲ ಅಂದರೆ ಮೇಲಿನ ಅಧಿಕಾರಿಗೆ ಕಂಪ್ಲೇಂಟ್ ಮಾಡಬೇಕು, ಅವಾಗಲೇ ನೀನು ಜಾಣೆ ಅನ್ನೋದು. ಇಲ್ಲಾಂದ್ರೆ ಫೋನೆ ಗೊತ್ತಾಯ್ತೇನವ, ಭಾರಿ ಚಂದದ, ಚೆನ್ನಾಗಿ ಸಾಕು. ಏನೇನು ಹೆಸರು? ದಿವ್ಯಾ. ಈ ತಾಯಿ ನಂಬರ್ ಬರ್ಕೊಳ್ಳಿ, ಮಾತೃಬಂಧನ ಯಾಕೆ ಸಿಗ್ಲಿಲ್ಲ ಕೇಳೋಣ. ಕನ್ಸರ್ನ್ ಅಡ್ರೆಸ್ ತಗೊಳ್ಳಿ. ನಮಸ್ಕಾರ. ಊಟ ನೋಡ ಏನ್ ಕೊಟ್ರು? ಇರ್ಲಿ ಪಾಪ, ಕುತ್ಕೊಳ್ಳುವ, ಏನ್ ಪ್ರಾಬ್ಲಮ್ ಇಲ್ಲ, ಕುತ್ಕೊಳ್ಳುವ. ಯಾವ ಅಂಗನವಾಡಿಗೆ ಸೆಕೆಂಡ್ ಮಂತ್ ಮೊಟ್ಟೆ ಕೊಡ್ತಾರೆ, ಪ್ರತಿ ತಿಂಗಳು ಕೊಡ್ತಾರೆ. ನಾನು ಹೇಳಿದ್ರೆ ಕೇಳಿಸ್ಕೊಂಡು ಮಾಡಿಸ್ಕೊ. ಏನಾದ್ರು ಹೇಳ್ತೀನಿ ನನಗೆ, ನಾನು ಯಾವ್ದವ ಏನು ಚಂದ ಇಲ್ಲವ ನಿಮ್ಮ ಮಗಳ ಎಷ್ಟೇ ಮಗು ಖುಷಿ ಇದ್ದಾರೆ ಎಲ್ಲರೂ, ನಿಮ್ಮ ಮನೇಲಿ ಚೆನ್ನಾಗಿ ನೋಡ್ಕೊತಾರ. ನೀನು ಎಷ್ಟನೇ ಕ್ಲಾಸಿಗೆ ಮದುವೆ ಆದ? ಓದ್ಲಿಲ್ಲ ಯಾಕೆ? ಚೆನ್ನಾಗಿ ನೋಡ್ಕೊತಾರೆ, ನೋಡ್ಕೊಂಡಿರೋರು ನಿಮ್ಮ ಮಗಳ ನೋಡ್ಸು ಚೆನ್ನಾಗಿ. ನೀನು ಓದ್ತೀಯಾ? ಅಂದ್ರೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಒಂದು ಲೆಟರ್ ತಗೊಂಡಿರ್ತಾರೆ, ಅದು ನಿಮ್ಗೆ ಸಬ್ಮಿಟ್ ಮಾಡ್ತಾರೆ ಅವರು. ಅದು DH ಆಫೀಸಲ್ಲಿ ಅದನ್ನ ತಗೊಳ್ಳಿ, ಇವ್ರಿಗೆ ಎಷ್ಟು ಕೊಡ್ತಾರೆ, ಅವ್ರು ಎಷ್ಟು ತಗೊಳ್ತಾರೆ ಅಂತ. ಆ ಥರ ಏನಾದ್ರು ಡಿಫ್ರೆನ್ಸ್ ಇದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ಹಾಕಕ್ಕೆ ಹೇಳಿ. ಇಲ್ಲ 15,000 ಇನ್ನೂ ಕೊಡ್ತಾರೆ, ಬಟ್ ಆ ಸರ್ಕಾರಕ್ಕೆ ಬರ್ಕೊಟ್ಟಿರ್ತಾರಲ್ಲ ಅದನ್ನ ಇಟ್ಕೊಂಡು ಅದನ್ನ ಫಸ್ಟೇ ಮೆನ್ಷನ್ ಮಾಡಿರ್ತಾರೆ, ಎಷ್ಟು ಪರ್ಸೆಂಟ್ ತಗೊಳ್ತೀನಿ, ಎಷ್ಟು ಕೊಡ್ತೀನಿ, ಎಲ್ಲವೂ ಕ್ಲಿಯರ್ ಆಗಿ ಸರ್ಕಾರದ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಅದನ್ನ ನೀವು ತರಿಸ್ಕೊಂಡು, ಯಾಕಂದ್ರೆ ನಿಮ್ಮ ಹತ್ರ ಕೆಲಸ ಮಾಡೋ ಮಕ್ಕಳಿಗೆ ಇದಾಗಬಾರ್ದು. ಸರ್ಕಾರ ದುಡ್ಡು ಕೊಟ್ಟಿರುತ್ತೆ. ನಾನು ಎಷ್ಟೋ ಆಸ್ಪತ್ರೆಗೆ ಹೋಗಿದ್ದೀನಿ, 6,000 ಕೊಡ್ತಾರೆ, ಮಿಕ್ಕಿ ದುಡ್ಡೆಲ್ಲ ಎಲ್ಲೋಯ್ತು. ಯಾಕಂದ್ರೆ ಅವರು ಬಡವರು, ಬಡ ಮಕ್ಕಳು, ಧ್ವನಿ ಇಲ್ಲದೆ ಇರೋರು, ಕೇಳಿದ್ರೆ ಕಿತ್ತಾಕ್ಬಿಡ್ತೀರಾ. ಆ ಥರ ಆಗಬಾರ್ದು.
ನೀವು ನೋಡಿ ಚೆಕ್ ಇಟ್ ಔಟ್. ಇಫ್ ದೇರ್ ಇಸ್ ಅ ಡಿಫರೆನ್ಸ್ ರೈಟ್ ಟು DC. He will take care of the agency fellow and they will put the money. And ನಾವು ಎಷ್ಟು ಕಡೆ ಚೆಕ್ ಮಾಡಿದ್ದೀವಿ, ಮೋರ್ ಅದಕ್ಕಿಂತ ಜಾಸ್ತಿ ಬರೀ ಅವರೇ. ಬ್ಯಾಂಕ್ ಬರುತ್ತಾ ಕ್ಯಾಶ್ ಆರಾಮಿದ್ದೀರಾ ತಾಯಿ? ನಮಸ್ಕಾರ. ಇಲ್ಲ ಬ್ಯಾಂಕಿಗೆ ಹೋಗ್ಬಿಡ್ತೀನಿ. ಸೋಲಾರ್ ಇದೆ, ಡೀಸೆಲ್ ಇದೆ. ಇವನು ಎಲ್ಲ ಬರುತ್ತಲ್ವಾ, ದುಡ್ಡು ಬರುತ್ತೆ. ಈಗ ಯಾಕೆ ನೋಡಿ, ಅದು ಏರ್ ಗನ್ ಎಲ್ಲ ಕಿತ್ತೋಗಿದೆ. ಯಾಕೆ ಕಮೋಡ್ ಇಟ್ಮೇಲೆ ವಾಟರ್ ಗನ್ ಎಲ್ಲ ಯಾಕೆ ತೆಗ್ದಾಕಿದ್ದೀರಾ? ಒಂದೊಂದ್ಸಾರಿ ರಿಪೇರಿ ಮಾಡ್ತೀನಿ. ಅಲ್ಲಮ್ಮ, ಇದು ಟ್ಯಾಪ್ ಇದಮ್ಮ, ಟ್ಯಾಪ್ ಇಲ್ಲ ಏನಿಲ್ಲ, ಅವ್ರು ಯೂಸ್ ಮಾಡ್ತಾರೆ. ಎಲ್ಲಿವೆ? ಬೇಡ ಸಿಸ್ಟ್ರೆ, ಆ ಥರ ಎಲ್ಲ ಮಾಡಬೇಡಿ. ನೀವು ಒಂದು ಒಳ್ಳೆ ಕ್ವಾಲಿಟಿದು ಹಾಕಿದ್ರೆ ಬಿಚ್ಕೊಂಡಂತೂ ಕದ್ಕೊಂಡಂತೂ ಹೋಗೋದಿಲ್ಲ. ಮತ್ತೆ ಏನಲ್ಲಿ ಆಟ ಆಡ್ತಾರ? ಮತ್ತೆ ಕ್ವಾಲಿಟಿ ಹಾಕಿ ಕ್ಲೀನ್ ಆಗಿರುತ್ತೆ. ಹಾ, ಯಾರು ಮಾತಾಡ್ಬೇಕು? ನಾನು ಬಂದಾಗ ನಾನು ಹೇಳ್ಬಿಡ್ತೇನೆ, ಯಾಕಂದ್ರೆ ನಾನು ಎಂಟ್ರ್ ಆಗ್ತದಂಗೆ 100 ಜನ ಲೆಟರ್ ಇಟ್ಕೊಂಡ್ಬಂದಿರ್ತಾರೆ. ನೀವು ಇಲಾಖೆಯ ಅಧಿಕಾರಿ ನೀವೇ ಇರಲಿಲ್ಲ ಅಂದ್ರೆ ಯಾರು ಸ್ಪಂದಿಸ್ಬೇಕು? ನೀವು ಇರಬೇಕು. ನೀವು ಇದ್ದಷ್ಟು ಅವ್ರಿಗೆ ಆಗುತ್ತಾ? ಅವ್ರು ಯಾರು ಇನ್ನೊಬ್ರು ಸಿಗಿದ್ರು ಏನು ಬರಬೇಕು ಹಾಗೆ ಹೀಗೆ ಅಂದ್ರೆ ನಾನು DC ಅವ್ರಿಗೆ ಮಾತಾಡ್ತೀನಿ. ಫಸ್ಟ್ ನೀವು ಇರಬೇಕು. ಏನು ವೆರಿ ಇಂಪಾರ್ಟೆಂಟ್, ಯಾರು ಬರಬೇಡಿ, ಬಟ್ ನೀವು ಇರಬೇಕು. ನೀವಿಲ್ಲ ಅಂತಂದ್ರೆ ಮತ್ತೆ ಯಾಕೆ ಇಲ್ಲಿ ಇದ್ರೊಳಗೆ. ಬಟ್ ಮೇನ್ ಟ್ಯಾಂಕ್ ಅದು ಮೇಲೆ ಯಾರು ಒಂದು ಫೋಟೋ ತಗೊಂತೀರಿ, ಯಾರು ಹತ್ಬೋದು? ಇವ್ರು ಯಾರಾದ್ರೂ ಒಬ್ರು ಹತ್ತು ಬಿಟ್ಟು ಮೇಲ್ಗಡೆ ಇದು ತಗೊಂಡು ಇದೆಲ್ಲ ಕ್ಲೀನ್ ಮಾಡಿಸ್ಬಿಡಿ ಎಲ್ಲ. ಯಾಕೆಂದ್ರೆ ಪಾರಿವಾಳದ್ದು ತುಂಬಾ ಇನ್ಫೆಕ್ಷನ್. ಅದು ಮಗುವಿನ ಆಸ್ಪತ್ರೆ ಅಲ್ವಾ? ಮೆಶ್ಗಳೆಲ್ಲ ಫುಲ್ ಈ ಹಾಸ್ಪಿಟ್ಲ್ ಮೆಶ್ ಇದೆ ಮೇಡಮ್. ಅಲ್ಲ, ಬಟ್ ಇಷ್ಟೆಲ್ಲ ಯಾಕೆ ಇಷ್ಟು? ಅದು ತೆಗೆಕ ಅದು ಇವ್ರು ಬಂದು ಕಾರ್ಪೊರೇಷನ್ ಅವ್ರು ಬಂದು ತಿಂಗಳಿಗೆ ಒಂದ್ಸರಿ ಅವ್ರು ಏನದಮ್ಮ? ಇದು ವಾಟರ್ ಸಾಫ್ಟ್ನರ್ ಮೇಡಮ್. ಓಪನ್ ಮಾಡ್ಸಕ್ ಹೇಳಿ. ಬೀಗ ಕಾರ್ಪೊರೇಷನ್ ಮೇಲ್ಗಡೆ ತಗೊಳ್ಳೋ, ಮೇಲ್ಗಡೆ ತಗೋ. ಅಲ್ಲಪ್ಪ, ನೀನ್ ಅದ್ರ ಒಳಗಡೆ ನೀನ್ ಹಾಕಿ ನೋಡು, ಒಳಗಡೆ ಹೇಗಿದೆ ನೋಡು. ಆಚೆ ಕಡೆ ನಿನ್ ಕಾಣುತ್ತಾ ಅಲ್ಲಿ ಹೆಂಗಿದೆ ಅಂತ? ಒಳಗಡೆ ಹಾಕಿ ನಿನಗೆ ರೆಕಾರ್ಡ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ಏನಿದೆ ಅಂತ. ಮೇಲೆ ಯಾರು ಹತ್ತೀರಪ್ಪ? ನಿಮ್ಮ ಹಾಸ್ಪಿಟಲ್ ಅವ್ರು ಯಾರಿದ್ದಾರೆ ಕ್ಲೀನ್ ಮಾಡೋರು? ಕರಡಿ ಎಲ್ಲಿ ಡಾಕ್ಟರ್ಗಳೆಲ್ಲ ಮೇಡಮ್ ಒಬ್ಬರನ್ನೇ ಬಿಟ್ಬಿಟ್ಟು ಕೆಳಗಡೆ ಉಳ್ಕೊಂಡ್ಬಿಟ್ರ? ಹಾ, ನೋಡಮ್ಮ, ನಿನ್ನ ಒಬ್ಬರನ್ನ ಬಿಟ್ಟು ಎಲ್ಲ ಕೆಳಗೆ ಉಳ್ಕೊಂಡ್ಬಿಟ್ರು. ಜಾನ ಮೇಲೆ ಲಾಕ್ ಮಾಡಿಲ್ಲ ನೀವು. ಅದು ಸಂಪು ಡೋರ್ ಲಾಕ್ ಇದೆ. ಕೆಳಗಿನ ಕೀ ತಂದು ಓಪನ್ ಮಾಡಬೇಕು. ಅದೊಂದು ಫೋಟೋ ಕೊಡಬೇಕು. ಗ್ರೂಪ್ ಡಿ ಕರೆಯುತ್ತೆ. ಯಾರ ಹತ್ರ ಟೈಮ್ ಫಸ್ಟ್ ಪ್ರಿಪೇರ್ ಆಗಿರ್ಬೇಕು. ನಾನು ಇದೆಲ್ಲ ಚೆಕ್ ಮಾಡೇ ಹೋಗ್ತೀನಿ. ನಿನಗೆ ರೂಢಿ ಇದ್ರೆ ಹತ್ತಪ್ಪ. ಮತ್ತೆ ಬೇಡ ಬೇಡ ಬೇಡ. ಏ ಮಂಜು, ಅಪ್ಪ ಮರ ಆಮೇಲೆ ಇನ್ನು ಮದುವೆ ಮಾಡ್ಬೇಕು ನಾವು. ಏ ಇಲ್ಲ, ಅವ್ನು ಮದುವೆ ಆಗಿದೆಯವ, ನೀ ಇನ್ನೊಂದಂತೆಲ್ಲ ಹೇಳ್ಬೇಡ. ಡಾಕ್ಟ್ರೆ ದಯವಿಟ್ಟು ಯಾರು ಕರೆಸಿ, ನಿಮ್ ಗ್ರೂಪ್ ಡಿ ಯಾರು ಹತ್ತೋದು ಎಲ್ಲ ಇದನ್ನ ಇಷ್ಟು ನೋಡಿ. ನನ್ನ ಪ್ರಕಾರ ಒಳಗಡೆ ಇದು ನೀರ್ದು ಯಾವುದೋ ಒಂದು ಸೋರ್ಸ್ ಇದೆ ನಿಮ್ದು. ಸಾಫ್ಟ್ನರ್ ಏನೋ ಹೇಳ್ತೀರಾ, ಬಟ್ ಲುಕ್ ಅಟ್ ಅಲ್ಲಿ ಮೆಷಿನ್ ಮೇಡಮ್. ಅದು ನೀಟಾಗಿ ಅದನ್ನ ಇದು ಮಾಡ್ಕೊಳ್ಳಿ ಕ್ಲೀನ್ ಆಗಿ.
ಬಿಕಾಸ್ ಅವ್ರು ನನಗೆ ಇದನ್ನೆಲ್ಲ ಮಾಡಿ ರಿಪೋರ್ಟ್ ಮಾಡ್ಬೇಕು ಮತ್ತೆ ನೆಕ್ಸ್ಟ್. ಸರಿ ಮೇಡಮ್, ಕಾರ್ಪೊರೇಷನ್ ಫೋನ್ ಮಾಡಿಸಿ ಅವರು ಮೇಂಟೆನೆನ್ಸ್ 1000 ಇರಲಿ ಮೇಡಮ್. ಹೌ ಕ್ಯಾನ್ ದೇ ಟೇಕ್ ದ ಕೀ? ಇದು ನಮ್ಮ ಆಸ್ಪತ್ರೆ ಅಲ್ವಾ, ಅವ್ರು ಯಾಕೆ ಕೀ ತಗೊಂಡೋಗ್ತಾರೆ? ನೀವು ಒಂದೊಂದು ಇಟ್ಕೊಳ್ಳಿ, ಅವ್ರು ಬೇಕಾದ್ರೆ ಬಂದಾಗ ಇಟ್ಕೊಳ್ಳಿ ಅಷ್ಟೇ. ಈಗ ಇದನ್ನ ನೀವು ಪ್ರತಿ ಸಲ ಕ್ಲೀನ್ ಮಾಡಿಸಿ ವಾಟರ್ ಟೆಸ್ಟಿಂಗ್ ಕಳ್ಸೋದು ಎಲ್ಲಿದೆ ರಿಪೋರ್ಟ್? ವಾಟರ್ ಟೆಸ್ಟ್ ಕಳಿಸ್ತೀರಾ? ನಮ್ಮ HTS ಮೀಡಿಯಾ ಅಂತ ನಮ್ಮ ಮೀಡಿಯಾನೇ ಇದೆ ಮೇಡಮ್. ಅದು ಒಂದು ತಿಂಗಳಿಗೆ ಒಂದ್ಸತಿ ರಿಪೋರ್ಟ್ ರಿಜಿಸ್ಟರ್ ತಗೊಂಡ್ಬರಕ್ಕೆ ಇಲ್ಲಿ ಯಾರು ಬಂದ್ರ ನೋಡ್ಲಿಕ್ಕೆ? ತರ್ಸಪ್ಪ, ಮೇಲೆ ತರ್ಸ. ಹಾಂ ಇರುತ್ತೆ ಮೇಡಮ್, ಕ್ಲೀನ್ ಫೋಟೋ ತೆಕ್ಕೊಡೋದು ಮಾಡಿ ಇಲ್ಲಿಂದ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಂದ ಅಲ್ಲಿಂದ ಫಾರ್ವರ್ಡ್ ಆಗ್ತದೆ. ಆಯ್ತು, ಸೊ ಆ ಲೆವೆಲಿಂದ ನಾನು ಮಾಡ್ತೀನಿ. ನಮ್ಮ ಕಡೆ ನೀವು ಮಾಡಿ, ನಿಮ್ಮ ರಿಪೋರ್ಟ್ ಮಾಡಿ, ನನಗೂ ನೀವು ಇನ್ವಾಲ್ವ್ ಮಾಡಿ, ಆಮೇಲೆ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ಖಂಡಿತ ಬಟ್ ಮಾಡ್ಸೋಣ. ನಾನು ಮುಂಚೆ ಒಂದು ಎಲ್ಲಿದ್ದಾರೆ ಕಿರಣ್? ಕಿರಣ್ ಇದು ನಮ್ಮ ಇದು ಏನದು ನಮ್ಮ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ, ಅಲ್ಲಿಂದನೂ ಸಹ ರೆಫರ್ ಆಗಿ ಇದು ಕ್ಲೀನಾಗಿ ಫಾಲೋ ಅಪ್. ನಾವು ಮಾಡಿದ್ವಿ ನೋಡಿ, ಒಂದು ಆಪರೇಷನ್ ಮಾಡಿಸಿದ್ವಲ್ಲ, ಅದೇ ಥರ ಈ ಮಗುದು ಫಾಲೋ ಅಪ್ ಮಾಡಿಸ್ಬೇಕು. ನಾನು ಒಂದು ಮಾಡಿದ್ದೀನಿ ರೀಸೆಂಟ್ ಆಗಿ. ಇನ್ನೊಂದ್ಸಲ ಮಾಡಪ್ಪ. ಇದೇನಪ್ಪ ವಾಚಿ ಇದೆಯಾ ಅಂತ ಮುಚ್ಚಳ ಇದೆಯಲ್ಲ, ತೆಗಿ. ಆ ಮುಚ್ಚಳ ನೋಡೋದು ಹೆಂಗೈತೆ. ಪೇಂಟ್ ಮಾಡ್ಬೇಕಾದ್ರೆ ಪೇಂಟ್ ಮಾಡಿಸಿಲ್ಲ ಅವರು. ಕ್ಲೀನ್ ಮಾಡಲ್ವೇನಪ್ಪ ಮಹೇಶ್? ನೀಟಾಗ ಕ್ಲೀನಾಗಿ ವಿಡಿಯೋ ಮಾಡ್ಕೊಂಡು ಫೋಟೋ ತೆಕ್ಕೊಂಡು ಕೆಳಗೆ ಬಾರ್ದು. ಆಮೇಲೆ ಆ ಟ್ಯಾಂಕ್ ಸುತ್ತಮುತ್ತನೂ ಒಂದು ಫೋಟೋ ತೆಕ್ಕೊಂಬ ಮೇಲ್ಗಡೆ. ಮೇಡಮ್ ಇಲ್ಲೆಲ್ಲ ಪಾರಿವಾಳ ಜಾಸ್ತಿ ಇದೆಯಲ್ಲ, ಆಮೇಲೆ ಮೇಡಮ್ ಅಲ್ಲಿ ಟೆಲ್ ದಟ್ ಈಸ್ ದ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಇನ್ಫೆಕ್ಷನ್. ನಿಮ್ಗೆ ಗೊತ್ತಿರಬೇಕು ಬರ್ಡ್ ಫ್ಲೂ, ಅದ್ರದ್ದು ಇಷ್ಟೊಂದು ಪಿಚ್ಕೆ ಕಕ್ಕ ಹಾಸ್ಪಿಟ್ಲದು ಒಳ್ಳೇದಲ್ಲ. ಕ್ಲೀನ್ ಮಾಡಿಸಿ ಅಷ್ಟೇ ನಾನು ಹೇಳೋದು. ಕೀಪ್ ಇಟ್ ಕ್ಲೀನ್, ಡಿಸ್ಇನ್ಫೆಕ್ಟೆಂಟ್ ಹಾಕಿ. ವಾಟರ್ ರಿಸೋರ್ಸ್ ಇಸ್ ದ ಮೇನ್ ಥಿಂಗ್ ಯು ನೀಡ್ ಟು ಟೇಕ್ ಕೇರ್. ಸರಿ, ಅದು ತಾಯಿ ಮಗು ಆಸ್ಪತ್ರೆ. ತಗೊಂಬಮ್ಮ ಇಲ್ಲಿ. ವಾಟರ್ ಟೆಸ್ಟಿಂಗ್ ಎಲ್ಲ ಕಳ್ಸೋದು ಎಲ್ಲಿದೆ ನಿಮಗೆ? ನಾನೇ HTS ಇದು ತೊಗೊಂಡ್ಬರ್ತೀನಿ ಮೇಡಮ್. ಅದರಲ್ಲಿ ಲ್ಯಾಬ್ ಇದು ಮತ್ತು OPD ವಾಟರು ಮೇಡಮ್, ಮತ್ತು ಟ್ಯಾಂಕ್ ವಾಟರ್ನ ಚೆಕ್ ಮಾಡ್ತೀನಿ. ಮಾರ್ಚ್ ಇದು? ಹಾಂ ಮಾರ್ಚ್ ಇದು ಮೇಡಮ್, 3 ತಿಂಗಳಿಗೆ ಒಂದ್ಸರಿ, 3 ಮಂತ್ಸ್ ಮಾಡ್ತೀನಿ. 24 ಇದೆ, 25 23 ಎಲ್ಲ ಇದೆ. ಬೇಡ ಬಿಡೋದು. ಮಾರ್ಚ್ 25 ಅಂದರೆ ಈಗ ಏಪ್ರಿಲ್, ಮೇ, ಜೂನ್. ಇದು ಎಲ್ಲಿಂದ ತಗೋತೀವ ಇದು ನೀರು? ಮೇಡಮ್ ಲ್ಯಾಬ್ದೊಂದು ವಾಟರ್ ತೊಗೊತೀನಿ ಮೇಡಮ್, ಸ್ಯಾಂಪಲ್ಲು. ಮತ್ತು ಇಲ್ಲಿ OPDಲಿ ಡ್ರಿಂಕಿಂಗ್ ವಾಟರ್ ಇದೆಯಲ್ಲ ಮೇಡಮ್, ಅದೊಂದು ತೊಗೊತೀನಿ. ಟ್ಯಾಂಕ್ ವಾಟರ್. ಹ್ಞೂ ಮೇಡಮ್. ಯಾವ್ದು ಎಲ್ಲ ನೆಗೆಟಿವ್ ಬಂದಿದೆಯಾ? ಹ್ಞೂ ಮೇಡಮ್. ಎಷ್ಟು ದಿನಕ್ಕೆ ಒಂದ್ಸಲ ತೊಳಸ್ತೀರಾ? ತಾಯಿ ಕಲ್ಪ ಇದೆ, ಎವ್ರಿ 6 ಮಂತ್ಸ್ ಅಂತಿದೆ ಮೇಡಮ್, ಎವ್ರಿ 6 ಮಂತ್ಸ್ ಅಂತಿದೆ. ಎಲ್ಲಿದೆಯಮ್ಮ ಕ್ಲೀನ್ ಮಾಡಿಸೋದು? ಎಲ್ಲಿದೆ? ಮಿಷಿನೇ ನನ್ನ ಹತ್ರ ಇರಲ್ಲ ಮೇಡಮ್, ಅದು ಆಫೀಸಲ್ಲಿ ಮೇಡಮ್. ಇದನ್ನ ಫೋಟೋಸ್ ತೆಗೆದಿಟ್ಟಿರ್ತೀವಿ. ನಾನು ತೆಗೆದು ಎಷ್ಟು ಗಲೀಜಿತ್ತ? ಇಲ್ಲ, ಹಿಂಗೆ ಮಿಷಿನಲ್ಲೇ ಎಳಿಬೇಕು ಮೇಡಮ್. ಅಲ್ಲ ಗೊತ್ತಪ್ಪ, ಇಷ್ಟು ಗಲೀಜಿತ್ತ ಅಂತ ನಾ ಕೇಳೋದು. ಇದು ಮೇಲ್ಗಡೆ ಇರೋದಾ? ಇಲ್ಲ, ಕೆಳಗಡೆ ಇನ್ನೊಂದಿದೆ. ಕೆಳಗಡೆ. ಓಕೆ, ಕೆಳಗಡೆ ಒಂದು ನೋಡ್ಕೊಂಡು.